ಪತ್ನಿ ತನ್ನ ಕಿಡ್ನಿ ನೀಡಿ ಪತಿಯ ಪ್ರಾಣ ಉಳಿಸಿದ್ದಳು. ಆದರೆ ಪ್ರಜ್ಞೆ ಬಂದ ತಕ್ಷಣ ಪತಿಯವಳಿಂದ ವಿಚ್ಛೇದನ ಕೇಳಿದ್ದ. ಅಷ್ಟಕ್ಕೂ ಯಾಕೆ? ಅದರ ಹಿಂದಿನ ಕಾರಣ ತಿಳಿದಾಗ ಎಲ್ಲರ ಮೈ ನಡುಗಿತು. ಆಸ್ಪತ್ರೆಯ ಆ ಕೋಣೆಯಲ್ಲಿ ರಾಧಿಕಾ ಕಣ್ಣು ತೆರೆದಾಗ ಅವಳಿಗೆ ಹೊಟ್ಟೆಯ ಬಲಭಾಗದಲ್ಲಿ ತೀವ್ರವಾದ ಚುಚ್ಚುವ ನೋವು ಅನುಭವವಾಯಿತು. ಆದರೂ ಅವಳ ಮನಸ್ಸಿನಲ್ಲಿ ಕೇವಲ ಒಂದು ಹೆಸರೇ ಪ್ರತಿಧ್ವನಿಸ್ತಿತ್ತು. ಆರು ಆರಾಮವಾಗಿದ್ದಾನೆ ಎಂದು ಕ್ಷೀಣ ಧ್ವನಿಯಲ್ಲಿ ಅವಳು ಕೇಳಿದಳು. ಹತ್ತಿರದಲ್ಲೇ ನಿಂತಿದ್ದ ನರ್ಸ್ ಬಾಗಿ ಅವಳ ಹಣೆಯ ಬೆವರನ್ನು ಒರೆಸುತ್ತಾ ಮುಗುಳ್ನಕ್ಕು ಹೇಳಿದರು, ನೀವು ಚಿಂತಿಸಬೇಡಿ, ಆಪರೇಷನ್ ಯಶಸ್ವಿಯಾಗಿದೆ. ನಿಮ್ಮ ಪತಿ ಈಗ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಆದರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಷ್ಟೇ. ನರ್ಸ್ ಹೇಳಿದ ಈ ಮಾತುಗಳು ರಾಧಿಕಾಗೆ ಪ್ರಪಂಚದ ಅತಿ ದೊಡ್ಡ ಶುಭ ಸುದ್ದಿಯಾಗಿತ್ತು. ನನಗೆ ಅವರನ್ನು ನೋಡಬೇಕು ಎಂದು ರಾಧಿಕಾ ಹಠ ಹಿಡಿದಳು. ಈಗಲೇ ಬೇಡ ಎಂದು ವೈದ್ಯರು ಕೋಣೆಗೆ ಬರುತ್ತಾ ಮೃದುವಾಗಿ ಹೇಳಿದರು. ರಾಧಿಕಾ ಅವರೇ, ನೀವು ನಿಮ್ಮ ಒಂದು ಕಿಡ್ನಿಯನ್ನು ದಾನ ಮಾಡಿದ್ದೀರಿ. ನಿಮ್ಮ ದೇಹ ಕೂಡ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದೆ. ನಿಮಗೂ ಮತ್ತು ಆರವ್ ಅವರಿಗೂ ಈಗ ಸಂಪೂರ್ಣ ವಿಶ್ರಾಂತಿ ಅಗತ್ಯವಿದೆ. ನೀವಿಬ್ಬರೂ ಸದ್ಯಕ್ಕೆ ಬೇರೆ ಬೇರೆ ರಿಕವರಿ ರೂಮ್ಗಳಲ್ಲಿ ನಿಗಾದಲ್ಲಿರುತ್ತೀರಿ. ರಾಧಿಕಾಳ ಮನಸ್ಸಿನಲ್ಲಿ ಒಂದು ಬಗೆಯ ಚಡಪಡಿಕೆ ಇತ್ತು. ಆದರೆ ವೈದ್ಯರ ಮಾತಿನಲ್ಲಿ ತರ್ಕವಿತ್ತು. ಅವಳು ಪ್ರತಿಯೊಂದು ಕ್ಷಣವನ್ನು ಬಹಳ ಕಷ್ಟದಿಂದ ಕಳೆಯುತ್ತಿದ್ದಳು. ತನ್ನ ಕಣ್ಣಾರೆ ಆರವ್ನನ್ನು ಕಂಡು, ನೋಡು, ನಾವಿದನ್ನು ಸಾಧಿಸಿದೆವು ಎಂದು ಹೇಳುವ ಆ ಘಳಿಗೆಗಾಗಿ ಅವಳು ಕಾಯುತ್ತಿದ್ದಳು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ವೈದ್ಯರು ಅವಳಿಗೆ ಆರವ್ನ ಕೋಣೆಗೆ ಹೋಗಲು ಅನುಮತಿ ನೀಡಿದರು. ನೋವಿನ ನಡುವೆಯೂ ರಾಧಿಕಾಳ ಹೃದಯ ಸಂತೋಷದಿಂದ ಬಡಿದುಕೊಳ್ಳುತ್ತಿತ್ತು. ಆರವ್ ತನ್ನನ್ನು ಕಂಡ ಕೂಡಲೇ ಏನು ಹೇಳಬಹುದು ಅಂತ ಅವಳು ಯೋಚಿಸುತ್ತಿದ್ದಳು. ಬಹುಶಃ ಅವನ ಕಣ್ಣುಗಳು ತುಂಬಿ ಬರಬಹುದು, ಅಥವಾ ಅವನು ಅವಳ ಕೈ ಹಿಡಿದು, ನೀನಿರುವಾಗ ನನಗೆ ಏನೂ ಆಗಲು ಸಾಧ್ಯವಿಲ್ಲ ಅಂತ ಹೇಳಬಹುದು ಎಂದುಕೊಂಡಳು. ಬಲಹೀನ ಹೆಜ್ಜೆಗಳನ್ನು ಇಡುತ್ತಾ ನರ್ಸ್ನ ಸಹಾಯ ಪಡೆದು ಅವಳು ಆರವ್ನ ಹಾಸಿಗೆಯ ಬಳಿ ತಲುಪಿದಳು. ಆರವ್ ಕಣ್ಣು ಬಿಟ್ಟಿದ್ದ ಮತ್ತು ಅವನು ಚಾವಣಿಯನ್ನು ದಿಟ್ಟಿಸುತ್ತಿದ್ದ. ಆರವ್, ರಾಧಿಕಾಳ ಧ್ವನಿ ಸಂತೋಷ ಮತ್ತು ನೋವಿನ ಮಿಶ್ರಿತ ಅಲೆಗಳಿಂದ ನಡುಗುತ್ತಿತ್ತು. ಅವಳು ಆರವ್ನ ಕೈ ಹಿಡಿಯಲು ತನ್ನ ಕೈಯನ್ನು ಚಾಚಿದಳು. ಆದರೆ ಅದರ ನಂತರ ಆರವ್ ಮಾಡಿದ್ದನ್ನು ರಾಧಿಕಾ ಎಂದೂ ಊಹಿಸಿರಲಿಲ್ಲ. ಆರವ್ ಅವಳ ಕಡೆ ನೋಡದೆಯೇ ತನ್ನ ಕೈಯನ್ನು ಹಿಂದೆಳೆದುಕೊಂಡನು. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಭಾವವಿತ್ತು. ತೀರಾ ಸಪ್ಪೆಯಾದ ಹಾಗೂ ನಿರ್ಜೀವ ಧ್ವನಿಯಲ್ಲಿ ಅವನು ಹೇಳಿದ, ರಾಧಿಕಾ, ನನಗೆ ನಿನ್ನಿಂದ ವಿಚ್ಛೇದನ ಬೇಕು. ಇವು ಕೇವಲ ಶಬ್ದಗಳಾಗಿರಲಿಲ್ಲ. ರಾಧಿಕಾಳ ಹೃದಯಕ್ಕೆ ನೇರವಾಗಿ ಚುಚ್ಚಿದ ವಿಷಪೂರಿತ ಬಾಣಗಳಾಗಿದ್ದವು. ಅವಳಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ದೇಹ ಸಂಪೂರ್ಣವಾಗಿ ಮರಗಟ್ಟಿತ್ತು. ಅವಳನ್ನು ವೀಲ್ಚೇರ್ನಲ್ಲಿ ಮರಳಿ ಅವಳ ಕೋಣೆಗೆ ತಲುಪಿಸಲಾಯಿತು. ಆದರೆ ಅವಳ ಮನಸ್ಸು ಮಾತ್ರ ಇನ್ನೂ ಆ ಆಘಾತವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ನರ್ಸ್ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿದಾಗ ಅವಳು ಕೇವಲ ಚಾವಣಿಯನ್ನು ದಿಟ್ಟಿಸುತ್ತಾ ಉಳಿದು ಬಿಟ್ಟಳು. ಅವಳ ಮೆದುಳಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಪ್ರತಿಧ್ವನಿಸ್ತಿತ್ತು. ಯಾಕೆ? ಇದೆಲ್ಲ ಯಾಕೆ? ನನ್ನಿಂದ ಏನು ತಪ್ಪಾಯಿತು? ರಾಧಿಕಾಳ ಕಣ್ಣ ಮುಂದೆ ಎಲ್ಲವೂ ಮಸುಕಾಗತೊಡಗಿತು. ಅವಳು ವರ್ತಮಾನದ ಈ ಕ್ರೂರ ಸತ್ಯದಿಂದ ಜಾರಿ ಹಳೆಯ ನೆನಪುಗಳ ಆ ಬೀದಿಗೆ ತಲುಪಿದಳು. ಅಲ್ಲಿ ಎಲ್ಲವೂ ತುಂಬ ಸುಂದರವಾಗಿತ್ತು. 6 ತಿಂಗಳ ಹಿಂದಿನವರೆಗೆ ಆರವ್ ಮತ್ತು ರಾಧಿಕಾಳ ಪ್ರಪಂಚ ಒಂದು ಸುಂದರ ಕನಸಿನಂತಿತ್ತು. ಆರವ್ ತನ್ನ ಬಟ್ಟೆ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದ. ರಾಧಿಕಾ ಶಾಲಾ ಶಿಕ್ಷಕಿಯಾಗಿದ್ದಳು. ಅವರ ಮದುವೆಯಾಗಿ 2 ವರ್ಷಗಳಾಗಿದ್ದವು ಮತ್ತು ಅವರ ಪ್ರೀತಿ ದಿನ ಕಳೆದಂತೆ ಮತ್ತಷ್ಟು ಗಾಢವಾಗುತ್ತಿತ್ತು. ಅವರು ವೀಕೆಂಡ್ನಲ್ಲಿ ಲಾಂಗ್ ಡ್ರೈವ್ಗೆ ಹೋಗ್ತಿದ್ರು. ಮಳೆಯಲ್ಲಿ ನೆನೆಯುತ್ತಿದ್ದರು ಮತ್ತು ಭವಿಷ್ಯದ ಬಂಗಾರದಂಥ ಕನಸುಗಳನ್ನು ಹೆಣೆಯುತ್ತಿದ್ದರು. ಆರವ್ ಅಕ್ಕರೆಯಿಂದ ರಾಧಿಕಾಳಿಗೆ ಹೇಳುತ್ತಿದ್ದ, ನೀನೇ ನನ್ನ ಲೈಫ್ ಲೈನ್. ನೀನಿಲ್ಲದೆ ನಾನು ನನ್ನ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಂತರ ಅವರ ಆ ಸುಖದ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿಯಲಾರಂಭಿಸಿದವು. ಆರವ್ನ ಚೈತನ್ಯದಲ್ಲಿ ಒಂದು ವಿಚಿತ್ರವಾದ ಕೊರತೆ ಕಾಣಿಸಿಕೊಳ್ಳತೊಡಗಿತು. ಅಂಗಡಿಯಿಂದ ಬಂದ ತಕ್ಷಣ ಅವನು ಸೋಫಾದ ಮೇಲೆ ಕುಸಿದು ಬೀಳುತ್ತಿದ್ದ. ಪದೇ ಪದೇ ಅವನಿಗೆ ಜ್ವರ ಬರಲಾರಂಭಿಸಿತು. ಜ್ವರದ ಗುಳಿಗೆ ತಿಂದು ಮತ್ತೆ ಕೆಲಸಕ್ಕೆ ಹೋಗುತ್ತಿದ್ದ. ಇದೆಲ್ಲವೂ ಕೆಲಸದ ಒತ್ತಡದಿಂದ ಆಗುತ್ತಿದೆ ಎಂದು ಅವನು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಕಾಲುಗಳಲ್ಲಿನ ಊತವನ್ನು ಹೆಚ್ಚು ಹೊತ್ತು ಕುಳಿತುಕೊಳ್ಳುವ ಫಲಿತಾಂಶ ಅಂತ ಭಾವಿಸಿದ್ದ. ರಾಧಿಕಾ ಚಿಂತಿತಳಾಗುತ್ತಿದ್ದಳು. ಆದರೆ ಆರವ್ ಯಾವಾಗಲೂ ಅವಳ ಆತಂಕವನ್ನು ನಗುತ್ತಾ ಹಾರಿಸುತ್ತಿದ್ದ. ಅರೆ, ಈಗ ನೀನು ಡಾಕ್ಟರ್ ಆಗಲು ಪ್ರಯತ್ನಿಸಬೇಡ, ನನಗೆ ಏನೂ ಆಗಿಲ್ಲ. ಒಂದು ದಿನ ಅಂಗಡಿಯಲ್ಲಿ ಮೆಟ್ಟಿಲು ಹತ್ತುವಾಗ ಅವನಿಗೆ ಉಸಿರಾಡಲು ತುಂಬ ತೊಂದರೆಯಾಯಿತು ಮತ್ತು ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಸುತ್ತಮುತ್ತಲಿನ ಜನರು ಅವನನ್ನು ಹತ್ತಿರದ ಹೆಸರಾಂತ ಆಸ್ಪತ್ರೆಗೆ ದಾಖಲಿಸಿದರು. ರಾಧಿಕಾ ಕೂಡ ಗಾಬರಿಯಿಂದ ತನ್ನ ಸ್ಕೂಟರ್ನಲ್ಲಿ ಅಲ್ಲಿಗೆ ತಲುಪಿದಳು.
ಡಾಕ್ಟರ್ಸ್ಗಳು ಹಲವಾರು ಪರೀಕ್ಷೆಗಳನ್ನು ಮಾಡಿದ್ರು. ಅವರು ವರದಿಗಾಗಿ ಕಾಯುತ್ತಿದ್ದರು. ಮರುದಿನ ಸೀನಿಯರ್ ಡಾಕ್ಟರ್ ವರ್ಮಾ ಅವರನ್ನು ತಮ್ಮ ಕ್ಯಾಬಿನ್ಗೆ ಕರೆದರು. ವರದಿಗಳನ್ನು ಬೆಳಕಿನ ಮುಂದೆ ಹಿಡಿದು ನಿಟ್ಟುಸಿರು ಬಿಡುತ್ತಾ ಹೇಳಿದರು, ಮಿಸ್ಟರ್ ಆರವ್, ನನಗೆ ವಿಷಾದವಿದೆ. ನಿಮ್ಮ ವರದಿಗಳು ಹೇಳುವಂತೆ ನಿಮ್ಮ ಒಂದು ಕಿಡ್ನಿ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಿದೆ ಮತ್ತು ಎರಡನೇ ಕಿಡ್ನಿ ಕೂಡ 80% ಹಾಳಾಗಿದೆ. ಇವು ಕೇವಲ ಶಬ್ದಗಳಾಗಿರಲಿಲ್ಲ. ಕರಗಿದ ಸೀಸದಂತೆ ಆರವ್ನ ಕಿವಿ ಎಳೆಯುತ್ತಿದ್ದವು. ಕಿಡ್ನಿ ಫೇಲ್ಯೂರ್, ಇದು ಹೇಗೆ ಸಾಧ್ಯ? ಅವನಿಗೆ ಕೇವಲ 32 ವರ್ಷ ವಯಸ್ಸು. ರಾಧಿಕಾ ನಂಬಲಾರದೆ ಡಾಕ್ಟರ್ ಕಡೆ ನೋಡಿದಳು. ಡಾಕ್ಟರ್ ಸಾಹೇಬ್ರೆ, ಏನಾದರೂ ತಪ್ಪಾಗಿರಬಹುದಾ? ಬಹುಶಃ ವರದಿಗಳು ಅದಲು ಬದಲಾಗಿರಬಹುದಾ? ನಾವು 2 ಬಾರಿ ತಪಾಸಣೆ ಮಾಡಿದ್ದೇವೆ ಮಿಸಸ್ ರಾಧಿಕಾ. ಡಾಕ್ಟರ್ ಧ್ವನಿ ಸಹಾನುಭೂತಿಯಿಂದ ಕೂಡಿದ್ದರೂ ದೃಢವಾಗಿತ್ತು. ಈಗ ನಮ್ಮ ಮುಂದೆ ಕೇವಲ 2 ಹಾದಿಗಳಿವೆ. ಒಂದು ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಆರವ್ಗೆ ತನ್ನ ಮೇಲೆ ಇಡೀ ಆಕಾಶವೇ ಮುರಿದು ಬಿದ್ದಂತಾಯಿತು. ಅವನ ಗಂಟಲು ಒಡಗಿತ್ತು, ದೇಹ ಮರಗಟ್ಟಿತ್ತು. ಕನಸಿನ ಅರಮನೆ, ತನ್ನ ಮನೆ, ಕುಟುಂಬ, ಭವಿಷ್ಯ ಎಲ್ಲವೂ ಒಂದೇ ಏಟಿಗೆ ನೆಲಸಮವಾದಂತಾಯಿತು. ರಾಧಿಕಾಳ ಕಣ್ಣಿನಿಂದ ಕಣ್ಣೀರು ಸುರಿಯಿತು. ಆದರೆ ಅವಳು ತನ್ನನ್ನು ತಾನು ಸಾವರಿಸಿಕೊಳ್ಳುತ್ತಾ ಕೇಳಿದಳು, ಏನಾದರೂ ದಾರಿ ಇರಲೇಬೇಕಲ್ಲ ಡಾಕ್ಟರ್? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಂದೇ ಪರಿಹಾರ, ಡಾಕ್ಟರ್ ಗಂಭೀರವಾಗಿ ಹೇಳಿದರು. ಮನೆಗೆ ಮರಳಿದಾಗ ಅಲ್ಲಿ ಒಂದು ಮೌನ ಆವರಿಸಿತು. ಯಾವ ಮನೆ ಒಂದು ಕಾಲದಲ್ಲಿ ಅವರ ನಗುವಿನಿಂದ ಗಿಜಿಗುಟ್ಟುತ್ತಿತ್ತೋ, ಈಗ ಅಲ್ಲಿ ಕೇವಲ ಬಿಕ್ಕಳಿಕೆ ಮತ್ತು ಹೇಳಲಾಗದ ಭಯದ ವಾಸವಿತ್ತು. ಡಯಾಲಿಸಿಸ್ ಪ್ರಕ್ರಿಯೆ ಆರಂಭವಾಯಿತು. ವಾರದಲ್ಲಿ 2 ಬಾರಿ 4 ಗಂಟೆಗಳ ಕಾಲ ಆರವ್ನನ್ನು ಒಂದು ಯಂತ್ರಕ್ಕೆ ಜೋಡಿಸಲಾಗುತ್ತಿತ್ತು. ಅದು ಅವನ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತಿತ್ತು. ಈಗ ಆರವ್ನ ಹಸನ್ಮುಖಿ ಮುಖ ಹಳದಿಯಾಗಿ ಕಣ್ಣುಗಳು ಗುಂಡಿಗೆ ಬಿದ್ದಂತೆ ಕಾಣತೊಡಗಿದವು. ಕುಟುಂಬದಲ್ಲಿ ದಾನಿಗಾಗಿ ಯುದ್ಧೋಪಾದಿಯಲ್ಲಿ ಹುಡುಕಾಟ ಶುರುವಾಯಿತು. ಭಾರತದಲ್ಲಿ ಅಂಗದಾನ ಪ್ರಕ್ರಿಯೆ ಸಂಕೀರ್ಣ ಮತ್ತು ಸುದೀರ್ಘವಾಗಿದೆ. ಮೊದಲು ಆರವ್ನ ರಕ್ತ ಸಂಬಂಧಿಗಳ ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡಲು ಡಾಕ್ಟರ್ ಸಲಹೆ ನೀಡಿದರು. ಆದರೆ ಆರವ್ನ ತಂದೆ ತಾಯಿ ವಯಸ್ಸಿನ ಕಾರಣದಿಂದ ಮೊದಲೇ ಅನರ್ಹರಾಗಿದ್ದರು. ಅವನ ಅಕ್ಕನ ಬ್ಲಡ್ ಗ್ರೂಪ್ ಬೇರೆಯಾಗಿತ್ತು. ಬಹಳ ಕಷ್ಟಪಟ್ಟು ಒಬ್ಬ ದಾನಿ ಸಿಕ್ಕಿದ್ರೂ ಅವನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಲಿಲ್ಲ. ಎಲ್ಲಿಯೂ ಯಾವುದೇ ಮ್ಯಾಚ್ ಸಿಗಲಿಲ್ಲ. ನಿರೀಕ್ಷೆಗಳು ಒಂದೊಂದಾಗಿ ಸುಳ್ಳಾಗುತ್ತಿದ್ದವು. ಸ್ನೇಹಿತರು ಮತ್ತು ದೂರದ ಸಂಬಂಧಿಕರನ್ನ ಕೇಳಲಾಯಿತು. ಆದರೆ ಅಂಗದಾನದ ನಿರ್ಧಾರ ಸಾಮಾನ್ಯ ವಿಷಯವಾಗಿರಲಿಲ್ಲ. ಜನರು ಸಹಾನುಭೂತಿ ತೋರಿಸುತ್ತಿದ್ದರು, ಆದರೆ ತಮ್ಮ ಪ್ರಾಣದ ಒಂದು ಭಾಗವನ್ನು ನೀಡುವ ಧೈರ್ಯ ಯಾರೂ ಮಾಡುತ್ತಿರಲಿಲ್ಲ. ಆರವ್ನ ಹೆಸರನ್ನು ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ವೇಟಿಂಗ್ ಲಿಸ್ಟ್ನಲ್ಲಿ ಸೇರಿಸಲಾಯಿತು. ಆದರೆ ಈ ಲಿಸ್ಟ್ ಒಂದು ಅಂತ್ಯವಿಲ್ಲದ ಸುರಂಗದಂತಿತ್ತು. ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರು ಕಿಡ್ನಿಗಾಗಿ ಕಾಯುತ್ತಾ ಪ್ರಾಣ ಬಿಡುತ್ತಾರೆ. ಈ ಅಂಕಿಅಂಶಗಳು ಪತ್ರಿಕೆಗಳಲ್ಲಿ ಕೇವಲ ಒಂದು ಸುದ್ದಿಯಾಗಿರುತ್ತಿದ್ದವು. ಆದರೆ ಈಗ ಇದು ಆರವ್ನ ಜೀವನದ ಕಹಿ ವಾಸ್ತವವಾಗಿತ್ತು. ರಾಧಿಕಾ ಪ್ರತಿದಿನ ಆರವ್ ಕ್ಷೀಣಿಸುತ್ತಿರುವುದನ್ನು ನೋಡುತ್ತಿದ್ದಳು. ಯಾವ ಮನುಷ್ಯ ಬೆಟ್ಟಗಳಲ್ಲಿ ಟ್ರೆಕ್ಕಿಂಗ್ ಮಾಡಲು ಯೋಜನೆ ಹಾಕುತ್ತಿದ್ದನೋ ಈಗ ಹಾಸಿಗೆಯಿಂದ ಬಾತ್ರೂಮ್ವರೆಗೆ ಹೋಗಲು ಉಸಿರಾಡಲು ಕಷ್ಟಪಡುತ್ತಿದ್ದ. ಅವನ ಸಿಡುಕುತನ ಹೆಚ್ಚಾಗುತ್ತಿತ್ತು. ಕೆಲವೊಮ್ಮೆ ಅವನು ರಾಧಿಕಾಳ ಮೇಲೆ ಕಿರುಚುತ್ತಿದ್ದ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು, ಎಲ್ಲಿಯವರೆಗೆ ನಿನ್ನ ಮೇಲೆ ಹೊರೆಯಾಗಿರಲಿ. ರಾಧಿಕಾ ಮೌನವಾಗಿ ಅವನ ಕಣ್ಣೀರು ಒರೆಸುತ್ತಾ ಹೇಳುತ್ತಿದ್ದಳು, ನೀನು ಹೊರೆಯಲ್ಲ, ನನ್ನ ಜೀವನ ಆರವ್. ಒಂದು ರಾತ್ರಿ ಆರವ್ಗೆ ನೋವಿನಿಂದ ಮಲಗಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ನೋವಿನಿಂದ ನರಳುತ್ತಿದ್ದ. ಅವನ ಪ್ರತಿಯೊಂದು ನರಳಾಟ ರಾಧಿಕಾಳ ಎದೆಗೆ ಚೂರಿಯಿಂದ ಚುಚ್ಚಿದಂತಾಗುತ್ತಿತ್ತು. ರಾಧಿಕಾ ಅವನಿಗೆ ಮದ್ದು ನೀಡಿದಳು. ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಮೌನವಾಗಿ ಅವನನ್ನೇ ನೋಡುತ್ತಿದ್ದಳು. ಚಂದ್ರನ ಬೆಳಕಿನಲ್ಲಿ ಆರವ್ನ ಹಳದಿ ಮುಖ ಮತ್ತಷ್ಟು ಭಯಾನಕವಾಗಿ ಕಾಣುತ್ತಿತ್ತು. ಅದೇ ಕ್ಷಣದಲ್ಲಿ ಆ ಮೌನ ಕತ್ತಲೆಯಲ್ಲಿ ರಾಧಿಕಾ ಒಂದು ನಿರ್ಧಾರ ಮಾಡಿದಳು. ಅದು ಅವಳ ಸ್ವಂತ ಜೀವನವನ್ನೇ ಶಾಶ್ವತವಾಗಿ ಬದಲಿಸಬಲ್ಲ ನಿರ್ಧಾರವಾಗಿತ್ತು. ಮರುದಿನ ಬೆಳಗ್ಗೆ ಕುಟುಂಬದವರೆಲ್ಲರೂ ಉಪಹಾರದ ಮೇಜಿನ ಬಳಿ ಕುಳಿತಿದ್ದಾಗ ರಾಧಿಕಾ ಶಾಂತ ಹಾಗೂ ದೃಢವಾದ ಧ್ವನಿಯಲ್ಲಿ ಹೇಳಿದಳು, ನಾನು ನನ್ನ ಒಂದು ಕಿಡ್ನಿಯನ್ನು ಆರವ್ಗೆ ನೀಡುತ್ತೇನೆ. ನಾನು ನನ್ನ ಪರೀಕ್ಷೆಗಳನ್ನು ಮಾಡಿಸಿಕೊಂಡಿದ್ದೇನೆ. ನಮ್ಮ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತದೆ. ಕೋಣೆಯಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತು. ಆ ಸಮಯದಲ್ಲಿ ರಾಧಿಕಾಳ ತಾಯಿ ಕೂಡ ಅಲ್ಲೇ ಇದ್ದರು. ಅವರ ಕೈಯಲ್ಲಿದ್ದ ಚಹಾದ ಕಪ್ ಕೆಳಗೆ ಬೀಳುವಂತಾಯಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ರಾಧಿಕಾ, ನಿನಗೆ ಹುಚ್ಚು ಹಿಡಿದಿದ್ಯಾ? ನಿನ್ನ ವಯಸ್ಸೇನು? ನಿನ್ನ ಭವಿಷ್ಯದ ಬಗ್ಗೆಯೂ ಯೋಚಿಸು. ನಾಳೆ ನಿನಗೆ ಏನಾದರೂ ಆದರೆ. ರಾಧಿಕಾ ತನ್ನ ತಾಯಿಯ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ವಿದ್ರೋಹವಿರಲಿಲ್ಲ, ಬದಲಾಗಿ ಒಂದು ಅಸೀಮ ಪ್ರೇಮ ಮತ್ತು ದೃಢತೆ ಇತ್ತು. ಅಮ್ಮ, ಆರವ್ ಅವರ ಭವಿಷ್ಯವೇ ನನ್ನ ಭವಿಷ್ಯ. ಒಂದು ವೇಳೆ ಅವರೇ ಇಲ್ಲದಿದ್ದರೆ ನಾನು ಈ ಭವಿಷ್ಯವನ್ನು, ಈ ಶರೀರವನ್ನು ಏನು ಮಾಡಲಿ? ಆರವ್ ಅವರೇ ನನ್ನ ಜೀವನ. ನಾನು ಬದುಕಿರಲು ಮೊದಲು ಅವರನ್ನು ಉಳಿಸಿಕೊಳ್ಬೇಕು. ರಾಧಿಕಾಳ ಅತ್ತೆ ಸುಮಿತ್ರಾ ಅವರು ಇದೇ ಮಾತನ್ನ ಹೇಳಿದ್ರು.
ಆದರೆ ರಾಧಿಕಾ ಒಪ್ಪಲಿಲ್ಲ. ಇದುವರೆಗೆ ಮೌನವಾಗಿದ್ದ ಆರವ್ ಕ್ಷೀಣ ಧ್ವನಿಯಲ್ಲಿ ಹೇಳಿದ, ಬೇಡ ರಾಧಿಕಾ, ಇದು ಸಾಧ್ಯವಿಲ್ಲ. ನಿನ್ನನ್ನು ನಾನು ಈ ಅಪಾಯಕ್ಕೆ ತಳ್ಳಲಾರೆ. ಆದರೆ ರಾಧಿಕಾಳ ಸಂಕಲ್ಪ ಅಚಲವಾಗಿತ್ತು. ಅವಳು ಹೇಳಿದಳು, ಇದು ನನ್ನ ನಿರ್ಧಾರ ಮತ್ತು ಇದನ್ನ ಯಾರೂ ಬದಲಿಸಲು ಸಾಧ್ಯವಿಲ್ಲ. ಆಸ್ಪತ್ರೆಯಲ್ಲಿ ರಾಧಿಕಾಳ ವಿಸ್ತೃತ ಪರೀಕ್ಷೆಗಳು ನಡೆದವು. ಟಿಶ್ಯೂ ಮ್ಯಾಚಿಂಗ್, ಕ್ರಾಸ್ ಮ್ಯಾಚಿಂಗ್ ಮತ್ತು ಇತರ ಹಲವಾರು ಸಂಕೀರ್ಣ ತಪಾಸಣೆಗಳು ನಡೆದವು. ಫಲಿತಾಂಶಗಳನ್ನು ನೋಡಿ ವೈದ್ಯರೇ ಬೆರಗಾದರು. ರಾಧಿಕಾ ಕೇವಲ ಬ್ಲಡ್ ಗ್ರೂಪ್ನಲ್ಲಿ ಮಾತ್ರವಲ್ಲದೆ ಉಳಿದೆಲ್ಲ ಟೆಸ್ಟ್ಗಳಲ್ಲೂ ಅತ್ಯುತ್ತಮವಾಗಿ ಮ್ಯಾಚ್ ಆಗಿದ್ದಳು. ಇಂಥ ಕಾಕತಾಳೀಯ 1000ರಲ್ಲಿ 1ಕ್ಕೆ ಮಾತ್ರ ಸಂಭವಿಸುತ್ತದೆ. ಇದು ಒಂದು ಪವಾಡಕ್ಕಿಂತ ಕಡಿಮೆ ಏನೂ ಇರಲಿಲ್ಲ. ಕುಟುಂಬದಲ್ಲಿ ಒಂದು ಕಡೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರೆ ಇನ್ನೊಂದೆಡೆ ಒಂದು ಅನಾಮಿಕ ಭಯವೂ ಇತ್ತು. ರಾಧಿಕಾಳ ಮುಖದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಇತ್ತು, ತನಗೆ ತನ್ನ ಗುರಿ ಸಿಕ್ಕಿದೆ ಎಂಬಂತೆ. ಆದರೆ ಆರವ್ನ ಕಣ್ಣುಗಳಲ್ಲಿ ಭಯ ಮತ್ತು ಅಪರಾಧ ಪ್ರಜ್ಞೆಯ ಒಂದು ಆಳವಾದ ಸಮುದ್ರವಿತ್ತು. ತನ್ನ ಜೀವನವನ್ನು ರಾಧಿಕಾಳ ತ್ಯಾಗದ ಅಡಿಪಾಯದ ಮೇಲೆ ನಿಲ್ಲಿಸಲು ಅವನು ಇಚ್ಛಿಸಿರಲಿಲ್ಲ. ತನ್ನ ಪತ್ನಿಯನ್ನು ರಕ್ಷಿಸುವ ಬದಲು ಅವಳ ಜೀವನದ ಒಂದು ಭಾಗವನ್ನೇ ಪಡೆಯಲು ಹೊರಟಿರುವ ತಾನು ಒಬ್ಬ ಪತಿಯಾಗಿ ಸೋತಿದ್ದೇನೆ ಎಂದು ಅವನಿಗೆ ಅನಿಸುತ್ತಿತ್ತು. ಆಪರೇಷನ್ಗೆ 1 ರಾತ್ರಿ ಮೊದಲು ಆಸ್ಪತ್ರೆಯ ಖಾಸಗಿ ಕೋಣೆಯಲ್ಲಿ ವಿಚಿತ್ರವಾದ ಮೌನವಿತ್ತು. ರಾಧಿಕಾ ಆರವ್ನ ಹಾಸಿಗೆಯ ಬಳಿ ಕುಳಿತಿದ್ದಳು. ಅವನ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಇಬ್ಬರು ಏನನ್ನೂ ಮಾತನಾಡುತ್ತಿರಲಿಲ್ಲ. ಕೇವಲ ಒಬ್ಬರ ಕಣ್ಣನ್ನ ಒಬ್ಬರು ನೋಡುತ್ತಾ ಹೇಳಲಾಗದ ಮಾತುಗಳನ್ನ ಹಂಚಿಕೊಳ್ಳುತ್ತಿದ್ದರು. ಆರವ್ ಬಿಕ್ಕಳಿಸುತ್ತಾ ಹೇಳಿದ, ಪ್ಲೀಸ್ ರಾಧಿಕಾ, ಈಗಲೂ ಕಾಲ ಮಿಂಚಿಲ್ಲ. ಬೇಡ ಅಂತ ಹೇಳಿಬಿಡು. ನಾನು ಹೀಗೆ ಬದುಕಲಾರೆ. ಜೀವನ ಪೂರ್ತಿ ನನ್ನ ಕಾರಣದಿಂದ ನಿನಗೆ ಹೀಗಾಯಿತು ಎಂಬ ಹೊರೆ ನನ್ನ ಮನಸ್ಸಿನ ಮೇಲಿರುತ್ತದೆ. ಅವನು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ರಾಧಿಕಾ ಅವನ ಕಣ್ಣೀರು ಒರೆಸಿ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದಳು, ಆರವ್, ಪ್ರೀತಿಯಲ್ಲಿ ಉಪಕಾರ ಅಥವಾ ಹೊರೆ ಎಂಬುದು ಇರುವುದಿಲ್ಲ. ಅಲ್ಲಿ ಪಾಲುದಾರಿಕೆ ಇರುತ್ತದೆ. ನಾನು ನಿನ್ನನ್ನು ನನ್ನ ಉಸಿರಿನ ಪಾಲುದಾರನನ್ನಾಗಿ ಮಾಡಿಕೊಂಡಿದ್ದೇನೆ ಹೊರತು ಅವಲಂಬಿತನಾಗಿ ಅಲ್ಲ. ನಾವು ಈ ಯುದ್ಧವನ್ನು ಒಟ್ಟಾಗಿ ಹೋರಾಡೋಣ ಮತ್ತು ಗೆಲ್ಲೋಣ ಕೂಡ. ನಾಳೆ ಬೆಳಿಗ್ಗೆ ನಾವು ಆಪರೇಷನ್ ಥಿಯೇಟರ್ಗೆ ಹೋಗುವಾಗ ನಾನು ನಿನಗೆ ನನ್ನ ಕಿಡ್ನಿಯನ್ನು ನೀಡುತ್ತಿಲ್ಲ, ಬದಲಾಗಿ ನನ್ನ ಅರ್ಧ ಪ್ರೀತಿ, ನನ್ನ ಅರ್ಧ ಧೈರ್ಯವನ್ನು ನೀಡುತ್ತಿದ್ದೇನೆ ಅಂತ ಯೋಚಿಸು. ನಿನ್ನ ಉಸಿರಿನ ದಾರ ತುಂಡಾಗಲು ನಾನು ಬಿಡೋದಿಲ್ಲ. ಅಂದು ರಾತ್ರಿ ಇಬ್ಬರು ನಿದ್ರಿಸಲಿಲ್ಲ. ಅವರು ಕೇವಲ ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ಬರುವ ನಾಳೆಗಾಗಿ ಕಾಯುತ್ತಿದ್ದರು. ಆಪರೇಷನ್ ಥಿಯೇಟರ್ನ ಹೊರಗೆ ಉರಿಯುತ್ತಿದ್ದ ಕೆಂಪು ದೀಪವು ಸಮಯದ ವೇಗವನ್ನೇ ತಡೆದಂತಿದೆ ಎನ್ನಿಸ್ತಿತ್ತು. ಇಬ್ಬರ ಕುಟುಂಬದವರು ಆತಂಕದಿಂದ ಕಾರಿಡಾರ್ನಲ್ಲಿ ಓಡಾಡುತ್ತಿದ್ದರು. ಕಳೆಯುತ್ತಿದ್ದ ಪ್ರತಿ ನಿಮಿಷವೂ ಒಂದು ಶತಮಾನದಂತೆ ಭಾಸವಾಗುತ್ತಿತ್ತು. ಒಂದೇ ಸಮಯದಲ್ಲಿ 2 ಜೀವಗಳು ಪಣಕ್ಕಿಟ್ಟಿದ್ದವು. ಒಂದು ಜೀವ ಉಳಿಸಲು ಮತ್ತು ಇನ್ನೊಂದು ಜೀವ ನೀಡಲು. ಸುಮಿತ್ರಾ ಅವರು ಒಮ್ಮೆ ದೇವಸ್ಥಾನದ ಮೂರ್ತಿಯ ಮುಂದೆ ಕೈ ಮುಗಿಯುತ್ತಿದ್ದರು, ಮತ್ತೊಮ್ಮೆ ಆತಂಕದಿಂದ ಕಾರಿಡಾರ್ನಲ್ಲಿ ಓಡಾಡುತ್ತಿದ್ದರು. 6 ಸುದೀರ್ಘ ಗಂಟೆಗಳ ನಂತರ ಆಪರೇಷನ್ ಥಿಯೇಟರ್ನ ಬಾಗಿಲು ತೆರೆಯಿತು. ಹಸಿರು ಬಣ್ಣದ ಸ್ಕ್ರಬ್ಸ್ ಧರಿಸಿದ್ದ ಸರ್ಜನ್ ಹೊರಬಂದರು. ಅವರು ಮಾಸ್ಕ್ ತೆಗೆಯುತ್ತಾ ಹೇಳಿದರು, ಆಪರೇಷನ್ ಯಶಸ್ವಿಯಾಗಿದೆ. ದಾನಿ ಮತ್ತು ಸ್ವೀಕರಿಸಿದವರು ಇಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಇದನ್ನು ಕೇಳಿದ ತಕ್ಷಣ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಕೆಲವು ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಸುರಿಯಿತು. ಕೆಲವು ಕೈಗಳು ಪ್ರಾರ್ಥನೆಗಾಗಿ ಮೇಲೆದ್ದವು. ಒಂದು ಸುದೀರ್ಘ ಕತ್ತಲ ರಾತ್ರಿಯ ನಂತರ ಬೆಳಗಿನ ಮೊದಲ ಕಿರಣ ಕಂಡಂತಾಯಿತು. ಕೆಲವು ದಿನಗಳ ನಂತರ ಆರವ್ ಮತ್ತು ರಾಧಿಕಾಳನ್ನು ಬೇರೆ ಬೇರೆ ಖಾಸಗಿ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಾಯಿತು. ಇಬ್ಬರು ಮೆಲ್ಲನೆ ಗುಣಮುಖರಾಗುತ್ತಿದ್ದರು. ರಾಧಿಕಾಗೆ ಆಪರೇಷನ್ ನಂತರ ಸಾಕಷ್ಟು ನೋವಿತ್ತು. ಆದರೆ ಅವಳು ತನ್ನ ನೋವನ್ನ ಮರೆತು ಯಾವಾಗಲೂ ಮುಗುಳ್ನಗುತ್ತಿದ್ದಳು. ಅವಳ ಗಮನ ಪ್ರತಿ ಕ್ಷಣವೂ ಆರವ್ನ ಮೇಲೆಯೇ ಇರುತ್ತಿತ್ತು. ಆರವ್ ಈಗ ಆರಾಮವಾಗಿದ್ದಾರೆ ಅಂತ ಕೇಳಿದಾಗ ರಾಧಿಕಾಗೆ ಪ್ರಪಂಚದ ಎಲ್ಲಾ ಸುಖಗಳು ಸಿಕ್ಕಂತಾಗುತ್ತಿತ್ತು. ಆರವ್ ಕೂಡ ಈಗ ಚೇತರಿಸಿಕೊಳ್ಳುತ್ತಿದ್ದ. ಅವನ ದೇಹವು ಹೊಸ ಕಿಡ್ನಿಯನ್ನ ಸ್ವೀಕರಿಸಿತ್ತು. ಅವನ ಮುಖದ ಹಳದಿ ಬಣ್ಣ ಮೆಲ್ಲನೆ ಸಹಜ ಸ್ಥಿತಿಗೆ ಬರುತ್ತಿತ್ತು. ರಾಧಿಕಾಳ ಕಣ್ಣುಗಳಲ್ಲಿ ಹೊಸ ಜೀವನದ ಕನಸಿತ್ತು. ಯಾವ ಕಾಯಿಲೆ, ಯಾವ ಭಯವೂ ಇಲ್ಲದ ಅಂಥ ಒಂದು ಭವಿಷ್ಯ. ಸುಮಾರು 2 ವಾರಗಳ ನಂತರ ಆರವ್ ಮನೆಯವರನ್ನ ಭೇಟಿಯಾಗುವ ಮತ್ತು ಅವರೊಂದಿಗೆ ಮಾತನಾಡುವ ದಿನವೂ ಬಂದಿತು. ವೈದ್ಯರು ಅವನಿಗೆ ಮತ್ತು ರಾಧಿಕಾಗೆ ಶೀಘ್ರವೇ ಬಿಡುಗಡೆ ನೀಡುವ ಶುಭ ಸುದ್ದಿ ನೀಡಿದರು. ರಾಧಿಕಾ ಸೇರಿದಂತೆ ಮನೆಯವರೆಲ್ಲರಿಗೂ ಅದು ಹಬ್ಬದ ವಾತಾವರಣದಂತಿತ್ತು. ರಾಧಿಕಾ ಬಲಹೀನ ಹೆಜ್ಜೆಗಳಿಂದ ನರ್ಸ್ನ ಸಹಾಯ ಪಡೆದು ಅವನ ಹಾಸಿಗೆಯ ಬಳಿ ಹೋದಳು ಮತ್ತು ಮುಗುಳ್ನಗುತ್ತಾ ಅವನ ಕೈ ಹಿಡಿಯಲು ಪ್ರಯತ್ನಿಸಿದಳು. ಆದರೆ ಏನಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಆರವ್ ಒಮ್ಮೆಲೆ ತನ್ನ ಕೈಯನ್ನ ಹಿಂದೆಳೆದುಕೊಂಡನು. ಅವನ ಕಣ್ಣುಗಳಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ಒಂದು ವಿಚಿತ್ರವಾದ ಚಡಪಡಿಕೆ ಇತ್ತು. ಅವನು ರಾಧಿಕಾಳ ಕಣ್ಣುಗಳನ್ನ ನೋಡದೆಯೇ ಚಾವಣಿಯನ್ನ ದಿಟ್ಟಿಸುತ್ತಾ ಸಪ್ಪೆಯಾದ ಹಾಗೂ ಭಾವನೆಗಳಿಲ್ಲದ ಧ್ವನಿಯಲ್ಲಿ ಹೇಳಿದ, ರಾಧಿಕಾ, ನನಗೆ ನಿನ್ನಿಂದ ವಿಚ್ಛೇದನ ಬೇಕು. ರಾಧಿಕಾಗೆ ತನ್ನ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು.
ಇಡೀ ಪ್ರಪಂಚವೇ ಸುತ್ತಿದಂತಾಯಿತು. ಅವಳ ಕಿವಿಯಲ್ಲಿ ಜೋರಾದ ಶಬ್ದವೊಂದು ಮೊಳಗತೊಡಗಿತು. ಅವಳು ಅಲ್ಲೇ ಆರವ್ನ ಹಾಸಿಗೆಯ ಬಳಿ ನೆಲದ ಮೇಲೆ ಕುಸಿದು ಬಿದ್ದಳು. ಆಸ್ಪತ್ರೆಯ ಕೋಣೆಯಲ್ಲಿ ಗದ್ದಲವೋ ಗದ್ದಲ. ನರ್ಸ್ಗಳು ಓಡಿ ಬಂದರು. ಸುಮಿತ್ರಾ ಅವರು ಕಿರುಚಿದರು. ಯಾರು ನಿನಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಳೋ, ತನ್ನ ಜೀವನದ ಒಂದು ಭಾಗವನ್ನೇ ಕತ್ತರಿಸಿ ನೀಡಿದಳೋ, ಪ್ರಜ್ಞೆ ಬಂದ ತಕ್ಷಣ ಅವಳನ್ನೇ ಜೀವನದಿಂದ ಹೊರಹಾಕುವ ತೀರ್ಮಾನ ಹೇಳ್ತಿದ್ಯಾ? ಇದು ಕ್ರೌರ್ಯದ ಪರಮಾವಧಿ. ಮನೆಯವರೆಲ್ಲರೂ ಆರವ್ನ ಮೇಲೆ ಎರಗಿದರು. ಯಾವಾಗಲೂ ಶಾಂತವಾಗಿರುತ್ತಿದ್ದ ಅವನ ತಂದೆ ಮೊದಲ ಬಾರಿಗೆ ಅವನ ಮೇಲೆ ಕೈ ಎತ್ತಿದರು. ಕೃತಜ್ಞತೆ ಇಲ್ಲದವನೇ, ಯಾವ ಮಹಿಳೆ ನಿನಗೆ ತನ್ನ ಜೀವನವನ್ನೇ ನೀಡಿದ್ಲೋ ಅವಳಿಗೆ ನೀನು ವಿಚ್ಛೇದನ ನೀಡುತ್ತೀಯಾ? ನಿನ್ನಲ್ಲಿ ಮನುಷ್ಯತ್ವ ಅನ್ನೋದು ಉಳಿದೇ ಇಲ್ವಾ ಎಂದು ಸುಮಿತ್ರಾ ಅವರು ಅಳುತ್ತಾ ಕೇಳಿದರು. ನಿನ್ಗೆ ಏನಾಗಿದೆ ಆರವ್? ರಾಧಿಕಾ ನಿನ್ಗಾಗಿ ಏನೆಲ್ಲ ಮಾಡಲಿಲ್ಲ? ಆರವ್ ಮಾತ್ರ ಒಂದು ಕಲ್ಲಿನ ಮೂರ್ತಿಯಂತೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ. ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ದುಃಖವಾಗ್ಲಿ ಅಥವಾ ಪಶ್ಚಾತ್ತಾಪವಾಗ್ಲಿ ಇರಲಿಲ್ಲ. ಅವನು ಕೇವಲ ಇಷ್ಟೇ ಹೇಳಿದ, ಇದು ನನ್ನ ಕೊನೆಯ ನಿರ್ಧಾರ. ಅವನ ಈ ಅಸಡ್ಡೆಯ ವರ್ತನೆ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಮನೆಗೆ ಬಂದ ನಂತರ ಒಂದೇ ಸೂರಿನಡಿ ಇಬ್ಬರು ಅಪರಿಚಿತರು ವಾಸಿಸತೊಡಗಿದ್ದರು. ರಾಧಿಕಾಳನ್ನ ಬೇರೆ ಕೋಣೆಗೆ ಶಿಫ್ಟ್ ಮಾಡಲಾಗಿತ್ತು. ಅವಳು ಗಂಟೆಗಟ್ಟಲೆ ಅಳುತ್ತಿದ್ದಳು, ಗೋಗರೆಯುತ್ತಿದ್ದಳು, ಕಾರಣ ಕೇಳುತ್ತಿದ್ದಳು. ಆದರೆ ಆರವ್ ಸುಮ್ಮನಿರುತ್ತಿದ್ದ, ಇಲ್ಲವೇ ಜಗಳವಾಡುತ್ತಿದ್ದ. ಒಂದು ದಿನ ರಾಧಿಕಾ ಅವನ ಕಾಲು ಹಿಡಿದುಕೊಂಡಳು. ಆರವ್, ಕೇವಲ ಒಂದು ಬಾರಿ ಹೇಳು, ನನ್ನ ತಪ್ಪೇನು? ನನ್ನ ತ್ಯಾಗದಲ್ಲಿ ಏನಾದರೂ ಕೊರತೆ ಇತ್ತಾ? ನಾನೆಲ್ಲವನ್ನೂ ಸರಿಪಡಿಸುತ್ತೇನೆ. ಆರವ್ ಅವಳನ್ನ ಕೊಡವಿ ಹಾಕುತ್ತಾ ಹೇಳಿದ. ತಪ್ಪು ಇರುವುದೇ ಇಲ್ಲಿ. ನೀನು ನನ್ನ ಮೇಲೆ ಉಪಕಾರ ಮಾಡಿದ್ಯಾ. ಜೀವನ ಪೂರ್ತಿ ನಿನ್ನ ಈ ಉಪಕಾರದ ಹೊರೆಯನ್ನ ಹೊತ್ತು ನಾನು ಬದುಕಲಾರೆ. ನಿನ್ನನ್ನು ನೋಡಿದಾಗಲೆಲ್ಲ ನಾನೆಷ್ಟು ದುರ್ಬಲ ಮತ್ತು ಅಪೂರ್ಣ ಎಂಬುದು ನನಗೆ ನೆನಪಾಗುತ್ತದೆ. ಈ ಉಸಿರುಗಟ್ಟಿಸುವ ವಾತಾವರಣದಿಂದ ನನಗೆ ಸ್ವಾತಂತ್ರ್ಯ ಬೇಕು. ಈ ಮಾತುಗಳು ರಾಧಿಕಾಳ ಎದೆಗೆ ಚೂರಿಯಿಂದ ಚುಚ್ಚಿದಂತಾದವು. ಯಾವ ತ್ಯಾಗವನ್ನು ಅವಳು ತನ್ನ ಪ್ರೀತಿಯಂತ ಭಾವಿಸಿದ್ದಳೋ ಆರವ್ ಅದನ್ನ ಉಪಕಾರ ಮತ್ತು ಹೊರೆ ಅಂತ ಕರೆಯುತ್ತಿದ್ದ. 2 ತಿಂಗಳು ಕಳೆದವು. ಆ 2 ತಿಂಗಳುಗಳು ರಾಧಿಕಾ ಪಾಲಿಗೆ 2 ಯುಗಗಳಂತಿದ್ದವು. ಅವಳು ಈಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಬಳಲಿ ಹೋಗಿದ್ದಳು. ಈ ಸಂಬಂಧವನ್ನು ಇನ್ನು ಮುಂದೆ ಎಳೆಯಬಾರದೆಂದು ಅವಳು ನಿರ್ಧರಿಸಿದಳು. ಬಹುಶಃ ಆರವ್ ಹೇಳುತ್ತಿರುವುದು ಸರಿಯಿರಬಹುದು. ತನ್ನ ಉಪಸ್ಥಿತಿ ಅವನಿಗೆ ಉಸಿರುಗಟ್ಟಿಸುತ್ತಿರಬಹುದು ಎಂದುಕೊಂಡಳು. ಭಾರವಾದ ಮನಸ್ಸಿನಿಂದ ಅವಳು ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದಳು. ಆಗವಳಿಗೆ ಆರವ್ನ ಹಳೆಯ ಮೆಡಿಕಲ್ ಫೈಲ್ಗಳ ಕೆಳಗೆ ಒಂದು ಲಕೋಟೆ ಸಿಕ್ಕಿತು. ಆ ಲಕೋಟೆ ಹೊಸದಾಗಿತ್ತು ಮತ್ತು ನಗರದ ಮತ್ತೊಂದು ಕ್ಯಾನ್ಸರ್ ಆಸ್ಪತ್ರೆಯದ್ದಾಗಿತ್ತು. ಕುತೂಹಲದಿಂದ ರಾಧಿಕಾ ಅದನ್ನು ತೆರೆದಳು. ರಾಧಿಕಾಳ ಹೃದಯ ಒಮ್ಮೆಲೆ ನಡುಗಿತು. ಕ್ಯಾನ್ಸರ್ ಆಸ್ಪತ್ರೆ, ನಮ್ಮ ಕೆಲಸ ಅಲ್ಲೇನಿದೆ ಎಂಬ ಅನಾಮಿಕ ಆತಂಕ ಅವಳ ಇಡೀ ದೇಹವನ್ನು ಆವರಿಸಿತು. ನಡುಗುವ ಕೈಗಳಿಂದ ಅವಳು ಲಕೋಟೆ ಬಿಡಿಸಿದಳು. ಒಳಗೆ ಆರವ್ನ ಕೆಲವು ತಾಜಾ ವರದಿಗಳಿದ್ದವು. ರಾಧಿಕಾ ಅವುಗಳನ್ನು ಓದತೊಡಗಿದಳು. ವರದಿ ವೈದ್ಯಕೀಯದ ಸಂಕೀರ್ಣ ಭಾಷೆಯಲ್ಲಿತ್ತು. ಹಲವಾರು ಪದಗಳು ಅವಳ ತಲೆಯ ಮೇಲಿಂದ ಹೋಗುತ್ತಿದ್ದವು. ಅವಳಿಗೆ ಏನೂ ಸ್ಪಷ್ಟವಾಗಿ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವಳಿಗೆ ಎಷ್ಟು ಅರ್ಥವಾಯಿತೋ ಅದು ಅವಳ ಆತ್ಮವನ್ನೇ ನಡುಗಿಸಲು ಸಾಕಾಗಿತ್ತು. ಇದು ಯಾವುದೋ ದೊಡ್ಡ ಅಪಾಯದ ಮುನ್ಸೂಚನೆ ಅಂತ ಅವಳ ಹೃದಯ ಹೇಳುತ್ತಿತ್ತು. ಅವಳ ಮೆದುಳಿನಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಆರವ್ನ ದ್ವೇಷ, ವಿಚ್ಛೇದನದ ಹಠ ಮತ್ತು ಈಗ ಈ ಕ್ಯಾನ್ಸರ್ ಆಸ್ಪತ್ರೆಯ ವರದಿಗಳು, ಅಸಲಿಗೆ ಇಲ್ಲಿ ಏನು ನಡೆಯುತ್ತಿದೆ ಅಂತ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಈ ಬಗ್ಗೆ ಆರವ್ನೊಂದಿಗೆ ಮಾತನಾಡುವುದಿಲ್ಲ ಅಂತ ಅವಳು ನಿರ್ಧರಿಸಿದಳು. ಅವಳು ಮಾತನಾಡಿದರೆ ಅವನು ಮತ್ತೆ ಸುಳ್ಳು ಹೇಳುತ್ತಾನೆ ಅಥವಾ ಮೌನವಾಗಿರುತ್ತಾನೆ ಅಂತ ಅವಳಿಗೆ ತಿಳಿದಿತ್ತು. ವೈದ್ಯರನ್ನ ಭೇಟಿಯಾಗಿ ಸತ್ಯವನ್ನ ತಿಳಿಯಲೇಬೇಕೆಂದು ನಿರ್ಧರಿಸಿದ ಅವಳು ತಕ್ಷಣ ಆ ವರದಿಗಳನ್ನು ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡಳು. ಅರ್ಧ ಪ್ಯಾಕ್ ಆಗಿದ್ದ ಸೂಟ್ಕೇಸನ್ನು ಅಲ್ಲೇ ತೆರೆದಿಟ್ಟು ಮನೆಯಿಂದ ಹೊರಬಂದಳು. ಲಕೋಟೆಯ ಮೇಲಿದ್ದ ಅದೇ ಆಸ್ಪತ್ರೆಯ ವಿಳಾಸದತ್ತ ಅವಳು ಸಾಗಿದಳು. ಆಸ್ಪತ್ರೆಗೆ ತಲುಪಿ ರಿಸೆಪ್ಷನ್ನಲ್ಲಿ ವೈದ್ಯರ ಹೆಸರನ್ನ ಹೇಳಿದಳು. ಅರ್ಧ ಗಂಟೆಯ ಕಾಯುವಿಕೆಯ ನಂತರ ಅವಳನ್ನು ಡಾಕ್ಟರ್ ಅಲೋಕ್ ರವರ ಕ್ಯಾಬಿನ್ಗೆ ಕಳುಹಿಸಲಾಯಿತು. ಡಾಕ್ಟರ್ ಸಾಹೇಬ್ರೆ, ಇವು ನನ್ನ ಪತಿ ಆರವ್ ಅವರ ವರದಿಗಳು. ಇವು ನನಗೆ ಮನೆಯಲ್ಲಿ ಸಿಕ್ಕವು. ನನಗೇನು ಅರ್ಥವಾಗ್ತಿಲ್ಲ. ಇದರಲ್ಲಿ ಏನು ಬರೆದಿದೆ ಅಂತ ತಿಳಿಸುವಿರಾ? ಡಾಕ್ಟರ್ ಅಲೋಕ್ ವರದಿಗಳನ್ನು ನೋಡಿ ನಂತರ ರಾಧಿಕಾಳ ಆತಂಕದ ಮುಖವನ್ನು ನೋಡಿದರು. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಕುಳಿತುಕೊಳ್ಳಿ ಮಿಸಸ್ ರಾಧಿಕಾ, ಡಾಕ್ಟರ್ ವಿವರಿಸಲು ಆರಂಭಿಸಿದರು. ನೋಡಿ, ಯಾವಾಗ ಆರವ್ ಅವರ ಕಿಡ್ನಿ ಕಾಯಿಲೆ ಪತ್ತೆಯಾಯಿತೋ ಅಂದಿನಿಂದ ಅವರಿಗೆ ಕೆಲವು ಅತ್ಯಂತ ಶಕ್ತಿಯುತವಾದ ಔಷಧಿಗಳನ್ನು ನೀಡಲಾಗಿತ್ತು. ಲಕ್ಷಾಂತರ ರೋಗಿಗಳಲ್ಲಿ ಒಬ್ಬರಿಗೆ ಆ ಔಷಧಿಗಳ ಒಂದು ಅಪರೂಪದ ಅಡ್ಡ ಪರಿಣಾಮ ಉಂಟಾಗುತ್ತದೆ. ದುರದೃಷ್ಟವಶಾತ್ ನಿಮ್ಮ ಪತಿ ಆ ಲಕ್ಷಾಂತರ ಜನರಲ್ಲಿ ಒಬ್ಬರಾಗಿದ್ದಾರೆ. ರಾಧಿಕಾಳ ಉಸಿರು ನಿಂತಂತಾಯಿತು. ಆ ಔಷಧಿಗಳು ಆರವ್ ಅವರ ದೇಹದಲ್ಲಿ ಒಂದು ರೀತಿಯ ಕ್ಯಾನ್ಸರನ್ನು ಸಕ್ರಿಯಗೊಳಿಸಿವೆ. ಕಿಡ್ನಿ ಕಸಿ ಮಾಡಿದ ತಕ್ಷಣದ ತಪಾಸಣೆಯಲ್ಲಿ ಅವರಿಗೆ ಇದು ತಿಳಿದು ಬಂದಿದೆ.
ಕ್ಯಾನ್ಸರ್? ಈ ಶಬ್ದ ರಾಧಿಕಾಳ ಬಾಯಿಂದ ಒಂದು ಬಿಕ್ಕಳಿಕೆಯಾಗಿ ಹೊರಬಂತು. ಹೌದು, ಡಾಕ್ಟರ್ ದುಃಖಿತ ಮನಸ್ಸಿನಿಂದ ತಲೆಯಾಡಿಸಿದರು. ಮತ್ತು ಇದು ಅತ್ಯಂತ ಆಕ್ರಮಣಕಾರಿ ಮಾದರಿಯದ್ದಾಗಿದೆ. ಕೀಮೋಥೆರಪಿಯ ಕೂಡ ಇದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ರಾಧಿಕಾ ತನ್ನೆಲ್ಲ ಧೈರ್ಯವನ್ನ ಒಟ್ಟುಗೂಡಿಸಿ ಅತ್ಯಂತ ಕಠಿಣವಾದ ಪ್ರಶ್ನೆಯನ್ನ ಕೇಳಿದಳು. ಅವರ ಬಳಿ ಎಷ್ಟು ಸಮಯವಿದೆ? ಡಾಕ್ಟರ್ ಸ್ವಲ್ಪ ಹೊತ್ತು ಸುಮ್ಮನಿದ್ದರು. ನಂತರ ಮೆಲ್ಲನೆಯ ಧ್ವನಿಯಲ್ಲಿ ಹೇಳಿದರು, ವೈದ್ಯಕೀಯ ವಿಜ್ಞಾನದ ಪ್ರಕಾರ ಬಹುಶಃ 6ರಿಂದ 7 ತಿಂಗಳುಗಳು. ಆ ಕ್ಷಣದಲ್ಲಿ ಎಲ್ಲವೂ ಕನ್ನಡಿಯಂತೆ ಸ್ಪಷ್ಟವಾಯಿತು. ಆರವ್ನ ಅಸಡ್ಡೆ, ಅವನ ಕೋಪ, ಅವನ ವಿಚ್ಛೇದನದ ನಿರ್ಧಾರ ಎಲ್ಲವೂ ಒಂದು ಮುಖವಾಡವಾಗಿತ್ತು. ತನ್ನ ಪತ್ನಿಯನ್ನ ಮುಂದಿನ ದಿನಗಳಲ್ಲಿ ಉಂಟಾಗುವ ನೋವಿನಿಂದ ಉಳಿಸಲು ಒಬ್ಬ ಮುರಿದು ಹೋದ ಮನುಷ್ಯ ಮಾಡಿದ ಕೊನೆಯ ಹತಾಶ ಪ್ರಯತ್ನ ಅದಾಗಿತ್ತು. ಮನೆಗೆ ತಲುಪಿದ ರಾಧಿಕಾ ವರದಿಗಳನ್ನ ಹಿಡಿದು ಆರವ್ನ ಮುಂದೆ ನಿಂತಳು. ಅವಳ ಕಣ್ಣಿನಲ್ಲಿ ಕಣ್ಣೀರಿರಲಿಲ್ಲ, ಬದಲಾಗಿ ಅತಿ ಆಳವಾದ ನೋವಿತ್ತು. ಇದಾ ಕಾರಣ ಎಂದು ಅವಳು ನಡುಗುವ ದನಿಯಲ್ಲಿ ಕೇಳಿದಳು. ಆರವ್ ವರದಿಯನ್ನ ರಾಧಿಕಾಳ ಕೈಯಲ್ಲಿ ನೋಡಿ ಅವನ ಕಲ್ಲಿನಂತಿದ್ದ ಮುಖ ಕ್ಷಣಾರ್ಧದಲ್ಲಿ ಚೂರಾಯಿತು. ಅವನು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಇಷ್ಟು ತಿಂಗಳುಗಳಿಂದ ಒತ್ತಿ ಹಿಡಿದಿದ್ದ ನೋವು, ಭಯ ಮತ್ತು ಅಸಹಾಯಕತೆ ಪ್ರವಾಹದಂತೆ ಅವನ ಕಣ್ಣಿನಿಂದ ಹರಿಯಿತು. ಹೌದು ಎಂದು ಅವನು ಸಣ್ಣ ದನಿಯಲ್ಲಿ ಹೇಳಿದ. ನಾನು ನಿನ್ನನ್ನು ಒಬ್ಬ ಯುವ ವಿಧವೆಯನ್ನಾಗಿ ನೋಡಲು ಸಾಧ್ಯವಿರಲಿಲ್ಲ ರಾಧಿಕಾ. ನಾನು ಹೋದ್ಮೇಲೆ ನಿನಗೆ ದುಃಖವಾಗಬಾರ್ದೆಂಬ ಕಾರಣಕ್ಕೆ ನೀನು ನನ್ನನ್ನು ಅಷ್ಟರ ಮಟ್ಟಿಗೆ ದ್ವೇಷಿಸಬೇಕು ಅಂತ ನಾನು ಬಯಸಿದ್ದೆ. ನೀನು ನಿನ್ನ ಜೀವನವನ್ನು ಮತ್ತೆ ಆರಂಭಿಸಲಿ ಎಂದುಕೊಂಡಿದ್ದೆ. ನಾನು ಸ್ವಾರ್ಥಿ ಮತ್ತು ಕ್ರೂರಿಯಾಗಿ ಬದಲಾಗಲು ಬಯಸಿದ್ದೆ. ಇದರಿಂದ ನೀನು ನನ್ನನ್ನು ಸುಲಭವಾಗಿ ಮರೆಯಬಹುದು ಎಂದು. ರಾಧಿಕಾ ಆರವ್ ತಂದಿದ್ದ ವಿಚ್ಛೇದನದ ಕಾಗದಗಳನ್ನು ಎತ್ತಿಕೊಂಡು ಅವುಗಳನ್ನು ಚೂರು ಚೂರು ಮಾಡಿದಳು. ಅವಳು ಆರವ್ನನ್ನ ಗಟ್ಟಿಯಾಗಿ ಅಪ್ಪಿಕೊಂಡಳು. ಬುದ್ಧು ನೀನು, ನನ್ನನ್ನು ನಿನ್ನಿಂದ ದೂರ ಮಾಡಿ ನನ್ನನ್ನು ಉಳಿಸಬಹುದು ಎಂದ್ಕೊಂಡ್ಯಾ? ನಾನು ನಿನಗೆ ನನ್ನ ಕಿಡ್ನಿಯನ್ನು ನೀಡಿದ್ದು ನಿನ್ನ ದೀರ್ಘಾಯುಷ್ಯಕ್ಕಾಗಿ ಅಲ್ಲ, ನಿನ್ನ ಜೊತೆ ಬದುಕುವುದಕ್ಕಾಗಿ. ಆ ಜೀವನ 1 ದಿನದ್ದಾಗಿರ್ಲಿ ಅಥವಾ 100 ವರ್ಷದ್ದಾಗಿರ್ಲಿ ಎಂದು ಅವಳು ದೃಢವಾಗಿ ಹೇಳಿದಳು. ಈ ಹೋರಾಟ ಇನ್ನೂ ಮುಗಿದಿಲ್ಲ ಆರವ್. ನಾವು ಇದನ್ನು ಕೂಡ ಒಟ್ಟಾಗಿ ಹೋರಾಡೋಣ ಮತ್ತು ಗೆಲ್ಲೋಣ. ನಾನು ಸೋಲಪ್ಪೋದಿಲ್ಲ ಮತ್ತು ನಿನಗೆ ಸೋಲಪ್ಪಲು ಬಿಡೋದಿಲ್ಲ. ಅಂದಿನಿಂದ ಮನೆಯ ವಾತಾವರಣವೇ ಬದಲಾಯಿತು. ನಿರಾಶೆಯ ಜಾಗವನ್ನ ಒಂದು ಹೊಸ ಯುದ್ಧದ ಸಿದ್ಧತೆ ಆವರಿಸಿತು. ರಾಧಿಕಾ ಮತ್ತು ಆರವ್ ಅವರ ಕುಟುಂಬ ಹಗಲಿರುಳು ಒಂದಾಗಿ ಶ್ರಮಿಸಿದರು. ದೇಶ ವಿದೇಶಗಳ ಪ್ರತಿಯೊಂದು ದೊಡ್ಡ ಆಸ್ಪತ್ರೆಯನ್ನ ಸಂಪರ್ಕಿಸಲಾಯಿತು. ಪ್ರತಿಯೊಬ್ಬ ಹೆಸರಾಂತ ವೈದ್ಯರಿಂದ ಸಲಹೆ ಪಡೆಯಲಾಯಿತು. ಆದರೆ ಪ್ರತಿ ಕಡೆಯಿಂದಲೂ ಒಂದೇ ಉತ್ತರ ಬರುತ್ತಿತ್ತು, ಈ ಕ್ಯಾನ್ಸರ್ ಅತ್ಯಂತ ಅಪರೂಪದ್ದು, ಇದಕ್ಕೆ ಯಾವುದೇ ಖಚಿತವಾದ ಚಿಕಿತ್ಸೆ ಇಲ್ಲ. ನಿರೀಕ್ಷೆಗಳು ಮೆಲ್ಲನೆ ಕುಸಿಯುತ್ತಿದ್ದವು. ಆದರೆ ರಾಧಿಕಾ ಮಾತ್ರ ಸೋಲೊಪ್ಪಿಕೊಂಡಿರಲಿಲ್ಲ. ಅವಳು ಪ್ರತಿದಿನ ಗಂಟೆಗಟ್ಟಲೆ ಇಂಟರ್ನೆಟ್ನಲ್ಲಿ ಈ ಕಾಯಿಲೆಯ ಬಗ್ಗೆ ಓದುತ್ತಿದ್ದಳು. ಪ್ರಪಂಚದಾದ್ಯಂತ ಸಂಶೋಧನಾ ಪ್ರಬಂಧಗಳನ್ನು ಜಾಲಾಡುತ್ತಿದ್ದಳು. ಒಂದು ದಿನ ತಿಂಗಳುಗಳ ಅವಿರತ ಹುಡುಕಾಟದ ನಂತರ ಅವಳಿಗೆ ಜರ್ಮನಿಯ ಒಂದು ಸಂಶೋಧನಾ ಕೇಂದ್ರದ ಬಗ್ಗೆ ತಿಳಿಯಿತು. ಅಲ್ಲಿನ ವೈದ್ಯರು ಸಂಪೂರ್ಣವಾಗಿ ಹೊಸ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತಿದ್ದರು. ಇದು ಒಂದು ರೀತಿಯ ಸೆಲ್ ಥೆರಪಿಯಾಗಿತ್ತು. ಇದರಲ್ಲಿ ದೇಹದ ಸ್ವಂತ ಜೀವಕೋಶಗಳನ್ನೇ ಶಕ್ತಿಶಾಲಿಯಾಗಿ ಮಾಡುವ ಮೂಲಕ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಿದ್ಧಪಡಿಸಲಾಗುತ್ತಿತ್ತು. ಈ ಚಿಕಿತ್ಸೆಯು ವಿಶೇಷವಾಗಿ ಆರವ್ನಂಥ ಅಪರೂಪದ ಪ್ರಕರಣಗಳಲ್ಲಿ ಸಾಕಷ್ಟು ಪರಿಣಾಮಕಾರಿ ಅಂತ ಸಾಬೀತಾಗುತ್ತಿತ್ತು. ಇದೊಂದು ಭರವಸೆಯ ಕಿರಣವಾಗಿತ್ತು. ದಟ್ಟ ಕತ್ತಲೆಯಲ್ಲಿ ಮಿನುಗುತ್ತಿರುವ ಒಂದು ದೀಪದಂತಿತ್ತು. ರಾಧಿಕಾ ತಕ್ಷಣ ಆ ಕೇಂದ್ರವನ್ನ ಸಂಪರ್ಕಿಸಿದಳು. ಹಲವು ದಿನಗಳ ಕಾಯುವಿಕೆಯ ನಂತರ ಅಲ್ಲಿಂದ ಉತ್ತರ ಬಂದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆರವ್ನ ಕೇಸ್ ಸ್ಟಡಿ ಮಾಡಿದ ವೈದ್ಯರು ತಾವು ಚಿಕಿತ್ಸೆ ನೀಡಲು ಸಿದ್ಧರಿದ್ದೇವೆ ಅಂತ ತಿಳಿಸಿದರು. ಆದರೆ ಆ ಇಮೇಲ್ನ ಕೊನೆಯ ಭಾಗ ಇಡೀ ಕುಟುಂಬವನ್ನೇ ನಡುಗಿಸಿತು. ಆ ಚಿಕಿತ್ಸೆಯ ಅಂದಾಜು ವೆಚ್ಚ ಸುಮಾರು 2 ಕೋಟಿ ರೂಪಾಯಿಗಳಾಗಿತ್ತು. 2 ಕೋಟಿ! ಈ ಮೊತ್ತವನ್ನ ಕೇಳಿದ ತಕ್ಷಣ ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಆರವ್ನ ತಂದೆ ತಲೆ ಹಿಡಿದು ಕುಳಿತು ಬಿಟ್ಟರು. ಇದು ಅವರಿಗೆ ಬೆಟ್ಟದಂಥ ಮೊತ್ತವಾಗಿತ್ತು. ಇದನ್ನು ಸಂಗ್ರಹಿಸುವ ಬಗ್ಗೆ ಯೋಚಿಸುವುದು ಕೂಡ ಅಸಾಧ್ಯವಾಗಿತ್ತು. ಆರವ್ನ ಕಣ್ಣುಗಳಲ್ಲಿ ಮೂಡಿದ್ದ ಅಲ್ಪ ಸ್ವಲ್ಪ ಭರವಸೆಯು ಆರಿಹೋಯಿತು. ಆದರೆ ರಾಧಿಕಾಳ ಕಣ್ಣುಗಳಲ್ಲಿ ಮಾತ್ರ ಒಂದು ಬೇರೆಯದ್ದೇ ಆದ ದೃಢತೆ ಇತ್ತು. ಅವಳು ಎಲ್ಲರ ಮುಖದಲ್ಲಿನ ನಿರಾಶೆಯನ್ನು ಗಮನಿಸಿದಳು ಮತ್ತು ನಂತರ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು, ನಾವು ಸೋಲೊಪ್ಪಲು ಸಾಧ್ಯವಿಲ್ಲ. ನಾವು ನಮ್ಮ ಈ ಮನೆಯನ್ನ ಅಡವಿಡೋಣ. ಆರವ್ನ ಜೀವನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅವಳ ಧ್ವನಿಯಲ್ಲಿ ಹಠವಿತ್ತು, ಭರವಸೆ ಇತ್ತು ಮತ್ತು ತನ್ನ ಪ್ರೀತಿಯನ್ನ ಯಾವುದೇ ಬೆಲೆ ತೆತ್ತಾದರೂ ಉಳಿಸಿಕೊಳ್ಳುವ ಅಚಲ ಸಂಕಲ್ಪವಿತ್ತು. ಆರವ್ ಅವಳನ್ನು ತಡೆಯಲು ಬಹಳ ಪ್ರಯತ್ನಿಸಿದ್ರೂ ರಾಧಿಕಾ ಅವನ ಮಾತನ್ನ ಕೇಳಲೇ ಇಲ್ಲ. ಮಂಗಲಸೂತ್ರವನ್ನ ಹೊರತುಪಡಿಸಿ ಅವಳು ತನ್ನ ಉಳಿದೆಲ್ಲ ಆಭರಣಗಳನ್ನ ಮಾರಾಟ ಮಾಡಿದಳು. ಅದರ ಬೆಲೆ ಸುಮಾರು 15 ಲಕ್ಷ ರೂಪಾಯಿಗಳಾಗಿತ್ತು. ಮನೆಯನ್ನ ಅಡವಿಡಲಾಯಿತು. ಆರವ್ನ ತಂದೆ ಮುಂದೆ ಬಂದು ತಮ್ಮ ಜೀವನವಿಡೀ ಉಳಿಸಿದ್ದ ಹಣ ಮತ್ತು ಸುಮಿತ್ರಾ ಅವರ ಒಡವೆಗಳನ್ನು ತಂದು ರಾಧಿಕಾಳ ಕೈಗಿಟ್ಟರು. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಸ್ನೇಹಿತರು ಮತ್ತು ಸಂಬಂಧಿಕರು ಕೂಡ ತಮ್ಮ ಶಕ್ತಿಗನುಗುಣವಾಗಿ ಸಹಾಯ ಮಾಡಿದರು.
ಮತ್ತು ಕೊನೆಗೂ ಚಿಕಿತ್ಸೆಗೆ ಅಗತ್ಯವಿದ್ದ ಹಣ ಸಂಗ್ರಹವಾಯಿತು. ಹಣದ ವ್ಯವಸ್ಥೆಯಾಗುತ್ತಿದ್ದಂತೆಯೇ ಅವರು ಜರ್ಮನಿಗೆ ಪ್ರಯಾಣ ಬೆಳೆಸಿದರು. ಚಿಕಿತ್ಸೆಯ ಪಯಣ ಸುದೀರ್ಘ ಮತ್ತು ಅತ್ಯಂತ ಕಠಿಣವಾಗಿತ್ತು. ಥೆರಪಿಯ ಅಡ್ಡ ಪರಿಣಾಮಗಳು ಆರವ್ನ ದೇಹವನ್ನು ಜರ್ಜರಿತಗೊಳಿಸುತ್ತಿದ್ದವು. ಆದರೆ ರಾಧಿಕಾಳ ಪ್ರೀತಿ ಮತ್ತು ನಂಬಿಕೆ ಅವನಿಗೆ ಧೈರ್ಯ ತುಂಬುತ್ತಿತ್ತು. ಅವಳು ಪ್ರತಿ ಕ್ಷಣವೂ ಒಂದು ಗುರಾಣಿಯಂತೆ ಅವನ ಜೊತೆಗಿರುತ್ತಿದ್ದಳು. ಕೆಲವೊಮ್ಮೆ ಅವನನ್ನ ನಗಿಸುತ್ತಿದ್ದರೆ, ಇನ್ನು ಕೆಲವೊಮ್ಮೆ ಕೇವಲ ಅವನ ಕೈ ಹಿಡಿದು ಗಂಟೆಗಟ್ಟಲೆ ಕುಳಿತಿರುತ್ತಿದ್ದಳು. ಅವಳು ಅವನಿಗೆ ಭವಿಷ್ಯದ ಕನಸುಗಳನ್ನ ತೋರಿಸುತ್ತಿದ್ದಳು. ನಾವಿಲ್ಲಿಂದ ಗುಣಮುಖರಾಗಿ ಮರಳಿದಾಗ ಬೆಟ್ಟಗಳ ಪ್ರವಾಸಕ್ಕೆ ಹೋಗೋಣ ಅಂತ ಹೇಳುತ್ತಿದ್ದಳು. ಕೊನೆಗೂ ವೈದ್ಯರು ಆರವ್ನ ಟೆಸ್ಟ್ ರಿಪೋರ್ಟ್ ನೋಡಿದಾಗ ಅವರ ಮುಖದಲ್ಲಿ ಒಂದು ಕಿರುನಗೆ ಮೂಡಿತು. ಅವರು ಆರವ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಅಭಿನಂದನೆಗಳು, ಇದೊಂದು ಪವಾಡ. ಕ್ಯಾನ್ಸರ್ ಸಂಪೂರ್ಣವಾಗಿ ವಾಸಿಯಾಗಿದೆ ಮಿಸ್ಟರ್ ಆರವ್, ನೀವೀಗ ಗುಣಮುಖರಾಗ್ತಿದ್ದೀರಿ. ಇದನ್ನ ಕೇಳಿದ ತಕ್ಷಣ ರಾಧಿಕಾ ಅಲ್ಲೇ ಆಸ್ಪತ್ರೆಯ ತಣ್ಣನೆಯ ನೆಲದ ಮೇಲೆ ಕುಳಿತು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸ್ವತಃ ಈ ಸುದ್ದಿಯಿಂದ ಸ್ತಬ್ಧನಾಗಿದ್ದ ಆರವ್ ಮಂಡಿಯೂರಿ ಅವಳ ಬಳಿ ಕುಳಿತನು. ಅವನು ಮೆಲ್ಲನೆ ರಾಧಿಕಾಳನ್ನು ತನ್ನ ಬಾಹುಗಳಲ್ಲಿ ತಬ್ಬಿಕೊಂಡನು. ರಾಧಿಕಾ ತನ್ನ ಮುಖವನ್ನ ಆರವ್ನ ಎದೆಯಲ್ಲಿ ಮರೆಮಾಚಿ ಮತ್ತೆ ಅಳತೊಡಗಿದಳು. ಆರವ್ ಕೇವಲ ಅವಳ ಬೆನ್ನನ್ನ ಸವರುತ್ತಾ ಅವಳ ಕೂದಲನ್ನ ಮುದ್ದಿಸುತ್ತಿದ್ದನು. ಇಬ್ಬರು ಒಂದೇ ಒಂದು ಶಬ್ದವನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ. ಅಸಲಿಗೆ ಶಬ್ದಗಳ ಅಗತ್ಯವೇನಿತ್ತು? ಇಂದು ಆ ಮೌನವು ಸಂಭ್ರಮ ಆಚರಿಸುತ್ತಿತ್ತು. ಭಾರತಕ್ಕೆ ಮರಳಿ ಬರುವಾಗ ಆರವ್ ಮೆಲ್ಲನೆ ರಾಧಿಕಾಳ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಅವನ ಧ್ವನಿ ಗದ್ಗದಿತವಾಗಿತ್ತು. ರಾಧಿಕಾ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನೊಂದಿಗೆ. ರಾಧಿಕಾ ಪ್ರೀತಿಯಿಂದ ತನ್ನ ಬೆರಳನ್ನು ಅವನ ತುಟಿಗಳ ಮೇಲಿಟ್ಟು ಅವನನ್ನು ಸುಮ್ಮನಾಗಿಸಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಅದರಲ್ಲಿ ಯಾವುದೇ ದೂರು ಇರಲಿಲ್ಲ. ಕೇವಲ ಅಪಾರವಾದ ಪ್ರೀತಿ ಇತ್ತು. ನಾನು ಹೇಳಿದ್ದೆಲ್ವಾ, ನಾವು ಗೆಲ್ಲುತ್ತೇವೆ ಅಂತ. ಅವರಿಬ್ಬರು ಮನೆಗೆ ಮರಳಿದಾಗ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ಹೋಯಿತು. ರಾಧಿಕಾ ಆರವ್ನ ಅನಾರೋಗ್ಯದ ಕಾರಣದಿಂದಾಗಿ ತನ್ನ ಕೆಲಸವನ್ನ ಬಿಟ್ಟಿದ್ದಳು. ಈಗ ಅವಳು ಅಂಗಡಿಯ ಜವಾಬ್ದಾರಿಯನ್ನ ತನ್ನ ಕೈಗೆ ತೆಗೆದುಕೊಂಡಳು. ಈಗ ಅವಳು ಗ್ರಾಹಕರಿಗೆ ಬಣ್ಣ ಬಣ್ಣದ ಸೀರೆಗಳ ಮಡಿಕೆಗಳನ್ನ ಬಿಡಿಸಿ ತೋರಿಸಲಾರಂಭಿಸಿದಳು. ಅವಳ ಸಕ್ಕರೆಯಂತಹ ಮಾತು ಮತ್ತು ಪರಿಶ್ರಮದ ಕಾರಣದಿಂದ ಅಂಗಡಿಯ ಕಳೆದು ಹೋಗಿದ್ದ ಸೌಂದರ್ಯವು ಮರಳಿ ಬಂದಿದ್ದಷ್ಟೇ ಅಲ್ಲದೆ ಕುಟುಂಬದ ಕುಸಿದು ಹೋಗಿದ್ದ ಆತ್ಮವಿಶ್ವಾಸವನ್ನ ಮತ್ತೆ ಒಟ್ಟುಗೂಡಿಸಿತು. ಇಂದು ಅದೇ ಮನೆಯ ಸೂರಿನಡಿ ಇಡೀ ಕುಟುಂಬವು ಒಟ್ಟಾಗಿ ನಗುನಗುತ್ತಾ ಸಂತೋಷದಿಂದ ವಾಸಿಸುತ್ತಿದೆ. ಆರವ್ ಈಗ ಸಂಪೂರ್ಣವಾಗಿ ಗುಣಮುಖನಾಗಿದ್ದಾನೆ ಮತ್ತು ರಾಧಿಕಾಳೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ತನ್ನ ಅಂಗಡಿಯನ್ನ ಸಂಭಾಳಿಸುತ್ತಿದ್ದಾನೆ. ಹಾಗಾದ್ರೆ ಸ್ನೇಹಿತರೆ, ರಾಧಿಕಾ ಮತ್ತು ಆರವ್ ಅವರ ಕಥೆಯು ವಿಧಿಯನ್ನೇ ಸವಾಲು ಮಾಡಬಲ್ಲ ಆ ಪ್ರೀತಿಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಪ್ರೀತಿ ಮತ್ತು ಕುಟುಂಬದ ಬೆಂಬಲವಿದ್ದರೆ ಜೀವನದ ಎಂತಹ ದೊಡ್ಡ ಯುದ್ಧವನ್ನಾದರೂ ಗೆಲ್ಲಬಹುದು ಎಂಬ ಪಾಠವನ್ನ ಈ ಕಥೆ ನಮಗೆ ಕಲಿಸುತ್ತದೆ. ಹಾಗಾದ್ರೆ ನಿಮಗೆ ಈ ಕಥೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ಮತ್ತು ನೀವು ಈ ಕಥೆಯನ್ನ ಭಾರತದ ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ತಿಳಿಸಿ. ಒಂದು ವೇಳೆ ಕಥೆ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡೋದ್ರ ಜೊತೆಗೆ ಹೈಪ್ ಬಟನ್ ಅನ್ನ ಕೂಡ ಒತ್ತಿ. ಇದರಿಂದ ಈ ವಿಡಿಯೋ ಹೆಚ್ಚು ಜನರನ್ನ ತಲುಪಲು ಸಾಧ್ಯವಾಗುತ್ತದೆ. ಕಥೆಯನ್ನ ಸಂಪೂರ್ಣವಾಗಿ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.